Welcome, my dear students. Now we are going to discuss very important model paper for M2. M2 means Engineering Mathematics and Applied Mathematics. Polytechnically ಯಾರು ಬ್ಯಾಕ್ ಇದೆ M1 ಆಗಿರ್ಬೋದು ಅಥವಾ M2 ಆಗಿರ್ಬೋದು, ಓಕೆ, ಅವ್ರಿಗೆ ನಾನು ಯುಟಿಲೈಸ್ ಆಗಲಿ ಅಂತ ನಾನು GH Maths ಯೂಟ್ಯೂಬ್ಗೆ ನಾನು ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ಸ್ ಪೇಪರ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಈ ಮಹಾಮಾರಿ ಕೊರೋನಾದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅಂತೇಳಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯುಟಿಲೈಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಓಕೆ, M1 ಆ್ಯಂಡ್ M2 ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೇನೆ. ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ನಾವು ಈಗ ವಿದ್ಯಾರ್ಥಿಗಳೇ M2 ಹುಡುಗರು ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂಥ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತೀನಿ ನಾನೀಗ. ಓಕೆ, ಫೈಂಡ್ ದ ಈಕ್ವೇಷನ್ ಟು ದ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ 3, -2 and perpendicular to the line joining the points 5, 2 and 7, -6. See, find the equation of the line. Okay, find the equation of the line. This is required line passing through the point 3, -2. ಅಂದ್ರೆ ಲೈನ್ is passing through the point ಅಂದ್ರೆ ಆ ಪಾಯಿಂಟ್ ನ ಲೈನ್ ಮೇಲೆ ತಗೊಳ್ಬೇಕು. ಓಕೆ, ಈ ಲೈನ್ ಕಂಡುಹಿಡಿತಾ ಇದ್ದೀರಿ and perpendicular to the line joining the points. ನೀವೇನು ಕಂಡುಹಿಡಿತಾ ಇದ್ದೀರಿ ಲೈನ್, ಇದಕ್ಕೆ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಕೊಟ್ಟಿದ್ದೇನೆ. ದಿಸ್ ಇಸ್ ಗಿವನ್ ಡೇಟಾ. ಅಲ್ಲಿಗೆ the line joining the points 5, 2 ಇನ್ನೊಂದು 7, -6. See, ರಿಪೀಟ್ ಮಾಡ್ತಾ ಇದ್ದೀನಿ ಕ್ವೆಶ್ಚನ್ ನೋಡಿ. ಫೈಂಡ್ ದ ಈಕ್ವೇಷನ್ ಆಫ್ ಲೈನ್. ಈ ಲೈನ್ ಈಕ್ವೇಷನ್ ಕಂಡುಹಿಡಿಯಿರಿ which is passing to the point 3, -2. ಆ ಲೈನ್ ಮೇಲೆ ಒಂದು ಪಾಯಿಂಟ್ ಇದೆ and this line is perpendicular to the line joining the two points. ಈ ಲೈನ್ ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆ ಲೈನ್ ಹೆಂಗ್ ಫಾರ್ಮೇಷನ್ ಆಗಿದೆ ಅಂದ್ರೆ ಎರಡು ಪಾಯಿಂಟ್ ಇಂದ ಜಾಯಿನ್ ಆಗಿದೆ ಅಂತ ಕೊಟ್ಟಿದ್ದೇನೆ. ದಿಸ್ ಇಸ್ ಡೇಟಾ. ಈಗ ನಾವು ಇಲ್ಲಿ ಕಂಡುಹಿಡಿಯಬೇಕು. ಈಗ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಸ್ಲೋಪ್ ಆಫ್ 2 ಪಾಯಿಂಟ್ಸ್, ಯಾವುದೇ ಎರಡು ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಅನ್ನ ಕಂಡುಹಿಡಿಯಬೇಕಾದ್ರೆ ಸ್ಲೋಪ್ ಆಫ್ ಎನಿ 2 ಪಾಯಿಂಟ್ ಫಾರ್ಮುಲಾ ಡಿಫರೆನ್ಸ್ ಬಿಟ್ವೀನ್ y ಕೋಆರ್ಡಿನೇಟ್ಸ್ y2 - y1 divided by x2 - x1. ಅಂದ್ರೆ ಇದು y ಕೋಆರ್ಡಿನೇಟ್, ಇದು y ಕೋಆರ್ಡಿನೇಟ್. ಇದರಿಂದ ಇದು ಬೇಕಾದರೂ ಕಳೆಯಿರಿ, ಇದರಿಂದ ಇದು ಬೇಕಾದರೂ ಕಳೆಯಿರಿ. ನಾ ಇದರಿಂದ ಇದನ್ನು ಕಳೀತೇನೆ. -6 - 2 -6 - 2 -8 divided by 7 - 5. ಅದು ಎಷ್ಟಾಯಿತು? 2 is equal to 2 1s are 2 4s are -4. ಈಗ ಈ ಲೈನ್ ನ ಸ್ಲೋಪ್ m is equal to ಎಷ್ಟು ಬಂದಿದೆ? -4. ಈ ಲೈನ್ ನ ಸ್ಲೋಪ್ ಎಷ್ಟು? -4. ಈಗ ನೀವು ಕಂಡಿದ್ದ ಲೈನ್ ಇದು. When two lines are mutually perpendicular to each other, ಯಾವುದಾದರೂ ಎರಡು ಲೈನ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಓಕೆ, when two lines are mutually perpendicular to each other, their product of the two slopes is equal to -1. ಹಂಗಾದ್ರೆ ಈ ಲೈನ್ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಇದ್ರ ಸ್ಲೋಪ್ -4 ಆದ್ರೆ ಇದ್ರ ಸ್ಲೋಪ್ 1/4. ಇಲ್ಲಿ ಏನಿರುತ್ತೆ ಅದು ರೆಸಿಪ್ರೋಕಲ್. 4 ಇದ್ರೆ 1/4 ಬರಿ, ಮೈನಸ್ ಇದ್ರೆ ಪ್ಲಸ್ ಬರಿ, ಇದು ಪ್ಲಸ್ ಇದ್ರೆ -4 ಅಷ್ಟೇ. ಇಲ್ಲಿ ಮೈನಸ್ ಇದ್ರೆ ಪ್ಲಸ್ 1/4 ಗೊತ್ತಾಯ್ತಾ? ಇಲ್ಲಿ ಪ್ಲಸ್ ಇದ್ರೆ -1/4. ಈಗ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರೆ ಹೆಂಗೆ? ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ -1 ಬರಬೇಕು. ಅಲ್ಲಿಗೆ -4 × 1/4 ಕ್ಯಾನ್ಸಲ್ -1. ರಿಪೀಟ್ ಮಾಡ್ತಾ ಇದ್ದೀವಿ ನೋಡಿ. ಎರಡು ಲೈನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆ ಎರಡು ಲೈನ್ ನ ಸ್ಲೋಪ್ ಅನ್ನ ಗುಣಿಸಿದಾಗ ನಮಗೆ -1 ಬರಬೇಕು. when two lines are mutually perpendicular to each other, then their product of the two slopes is equal to -1. ಓಕೆ, ಈಗ ನಾವು ಈಗ ನಾವು ಈ ಖಂಡಿತ ಲೈನ್ ಯಾವುದು? ದಿಸ್ ಇಸ್ ಈ ಲೈನ್. ಈಗ ಈ ತರ ಓದ್ತೀನಿ. ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಹ್ಯಾವಿಂಗ್ ದ ಸ್ಲೋಪ್ ಅಂದ್ರೆ ಬೈ ಯೂಸಿಂಗ್ ಪಾಯಿಂಟ್ ಸ್ಲೋಪ್ ಫಾರ್ಮುಲಾ. ದಟ್ ಈಸ್ y - y1 is equal to m × x - x1. ಹಿಯರ್ ಸ್ಲೋಪ್ ಅಂದ್ರೆ 1/4. ಇದೇ x1 y1. y1 ಅಂದ್ರೆ -2, ಇಲ್ಲೊಂದು -2. ಸ್ಲೋಪ್ 1/4 into x - x1 ಅಂದ್ರೆ 3. ಈ 4 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ. 4 × y 4y plus 8. ಇದನ್ನ ಇದಕ್ಕೂ ಗುಣಿಸಬೇಕು, ಇದಕ್ಕೂ ಗುಣಿಸಬೇಕು. 1 × x x 1 × -3 ಈಗ x ಕೋಎಫಿಷಿಯಂಟ್ ಪ್ಲಸ್ ಇರೋದ್ರಿಂದ ಇವೆರಡನ್ನೂ ರೆಡಿ ತಂಬ. ಇವೆರಡನ್ನೂ ರೆಡಿ ತರಬೇಕಾದ್ರೆ ಇವೆರಡು ಸೈನ್ ಚೇಂಜ್ ಆಗುತ್ತೆ. ಅಂದ್ರೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. x RHS ಅಲ್ಲಿ ಇದೆ. 4y ರೇಟ್ ಹೋದ್ರೆ -4y plus 8 ರೇಟ್ ಹೋದ್ರೆ -8. ಇಲ್ಲೊಂದು ಆಲ್ರೆಡಿ -3 ಇದೆ. -11 is the equation of the line. ಓಕೆ, ಇದೇ ಒಂದು 5 ವರ್ಷದ ವಿಡಿಯೋ ನೋಡು, ಒಂದು 6 ವರ್ಷದ ವರ್ಕೌಟ್ ಮಾಡೋದು. ಓಕೆ, ನೆಕ್ಸ್ಟ್ find the focus and length of the lateral sectum of the parabola y square is equal to
28x. Parabola. Okay? This is focus. Focus a comma 0, L1, S, L2. Length of lateral septum is always equal to 4a. Length of lateral septum formula 4a. Focus a comma 0. Now focus and length of the lateral septum depending upon the value of a. By using parabola to find out the value of a. How to find out a value? Y square is equal to 28x compared with y square is equal to 4ax. Coefficient of x is 28. Coefficient of x is 4a. 4a is equal to 28. A is equal to 28 by 4. 4 ones are. What is the value of a? 7. Again, focus. It is a foot moment. Okay? Focus. Focus is. It is focus. 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 S is equal to a comma 0. A is what? 7. 7 comma 0. I mean length of that septum LLR is equal to 4a. 4 into a is nothing but what? 7. Again, length of that septum is 4 into 7, 28. Okay? ಯಾವುದು ಪ್ರಾಬ್ಲಮ್ಸ್ ಕೇಳಿಬಿಟ್ಟಿಲ್ಲ ನಾನು. ನೀವೇನು ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಸ್ಕೋರ್ ಎಲ್ಲರೂ ಆದಷ್ಟು ಔಟ್ ಆಫ್ ಔಟ್ ಟ್ರೈ ಮಾಡಿ. ನೆಕ್ಸ್ಟ್ ಇಫ್ y is equal to e power tan inverse of x, so that 1 plus x square whole square into y2 plus 2x into 1 plus x square into y1 minus y is equal to 0. Okay, problems are already ಮಾಡಿದೀವಿ. e to the power of tan inverse of x, y is equal to e to the power of tan inverse of x. ನಮಗೆ ಅದರ ಗೊತ್ತಿದೆ what is the derivative of e power f of x. ಬೇಸ್ e ಇದ್ದು ಪವರ್ ಅಲ್ಲಿ in terms of x ಫಂಕ್ಷನ್ ಇದ್ದಾಗ ಅದು ಹೆಂಗೈತೆ ಬರೀ ಆಸ್ ಯೂಶುವಲ್ ಬರೀ e to the power of f of x ಯಾವ ತರ ಇರ್ತದೆ ಬಂದು into derivative of ಇದಕ್ಕೆ ಮತ್ತೆ ಡಿಫರೆನ್ಶಿಯೇಟ್ ಮಾಡು, ಪವರ್ ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡು. ಇದರಲ್ಲಿ ಪವರ್ ಏನಿದೆ tan inverse of x, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y1 is equal to e to the power of tan inverse of x ಇತ್ತು ಹಂಗೆ ಬರೆದು ಇದು f of x ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡು. what is the derivative of tan inverse of x? 1/1 plus x square. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. 1 plus x square into y1 is equal to e to the power of tan inverse of x. Again differentiate with respect to x. Again differentiate with respect to x ಅಂದಾಗ LHS ಪ್ರಾಡಕ್ಟ್ ಯೂಸ್ ಮಾಡು. LHS ಅಲ್ಲಿ ಪ್ರಾಡಕ್ಟ್ ಇರೋದು ಫಸ್ಟ್ ಫಂಕ್ಷನ್ ಯಾವುದು 1 plus x square, ಸೆಕೆಂಡ್ ಫಂಕ್ಷನ್ ಯಾವುದು y1 by using product rule. ಫಸ್ಟ್ ಹೆಂಗೈತು ಅಂಬರಿ ಡೆರಿವೇಟಿವ್ ಆಫ್ y1 y2. ಸೆಕೆಂಡ್ ಹೆಂಗೈತು ಅಂಬರಿ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 1 plus x square ಅಂದ್ರೆ 1 ಗೆ 0, x square ಗೆ 2x. ಅಗೈನ್ e to the power of tan inverse of x ಗೆ ಡಿಫರೆನ್ಷಿಯೇಷನ್ ಅಂದ್ರೆ ಇದೇ ಬದಲಾಯಿತು. e to the power of tan inverse of x ಇತ್ತು ಹಂಗೆ ಬರಿ ಮತ್ತೆ tan inverse of x ಗೆ ಡಿಫರೆನ್ಷಿಯೇಷನ್ 1/1 plus x square. ಆನ್ಸರ್ ಬರ್ತಾ ಇದೆ ನೋಡು. 1 plus x square into 1 plus x square, 1 plus x square whole square. y2 ಹಂಗೆ ಬರೀತೀನಿ ಪ್ಲಸ್ 2x ಮೊದಲು ಬರೀತೀನಿ. ಇದೆಯಲ್ಲ 2x, ಇದು ನೀವು ಕ್ರಾಸ್ ಮಾಡಬೇಕು. 2x into ಇಲ್ಲೇ ಬರೀತೀನಿ. ಓಕೆ, 1 plus x square ನ ಇಲ್ಲೂ ಮಲ್ಟಿಪ್ಲಿಕೇಶನ್ ಮಾಡೋ, ಇಲ್ಲೂ ಮಲ್ಟಿಪ್ಲಿಕೇಶನ್ ಮಾಡೋ. 1 plus x square into 1 plus x square, 1 plus x square whole square into y2 ಇದು ಪ್ಲಸ್ ಇದು ನಿಲ್ಲು ಗುಣಿಸಬೇಕಲ್ವಾ. ಇದು y1 ಆಗಡೆ ಇದೆ, 2x ಆಗಡೆ ಇದೆ, ಇದನ್ನು ಕ್ರಾಸ್ ಮಾಡ್ತಾ ಇದೀವಿ, ಆರ್ಡರ್ ಬರೀತಾ ಇದೀನಿ. 2x ಮೊದಲು ಬರದೆ, ಆಮೇಲೆ 1 plus x square ಬರದೆ into y1. ಉಳಿದಿದ್ದೇನು RHS ಅಲ್ಲಿ e to the power of tan inverse of x. e to the power of tan inverse of x ಮಾತ್ರ ಹೊಡಿತು. e to the power of tan inverse of x ಅಂದ್ರೆ ಏನು ಬರೆಯೋಣ y. therefore ಲೆಫ್ಟ್ ತಗೊಂತೀನಿ ಅದನ್ನ 1 plus x square whole square into y2 plus 2x into 1 plus x square y1 plus y left ಬಂದ್ರೆ minus y is equal to 0. okay, number of 3 times ವಿಡಿಯೋ ನೋಡಬೇಕು, 5 times ನೀವು ವರ್ಕ್ ಮಾಡಬೇಕು ಬಂದೇ ಬರುತ್ತೆ. ಓಕೆ, ನೀವು ಕಳಿಸಿರೋ ಪ್ರಾಬ್ಲಮ್ಸ್ ಒಂದು ಬಿಟ್ಟಿಲ್ಲ. ನಾನು ನೀವು ಹೇಳೋದನ್ನು ಕೇಳಿದ್ದೀನಿ ಅಂದರೆ ನೀವು ಕಳಿಸಿರೋ ಪ್ರಾಬ್ಲಮ್ಸ್ ನಾನು ವರ್ಕ್ ಮಾಡಿದ್ದೀನಿ. ನನಗೆ ಬೇಕಾಗಿರೋದೇನು ನೀವೆಲ್ಲರೂ ಪಾಸ್ ಆಗಬೇಕು, ನೀವೆಲ್ಲರೂ ಸ್ಕೋರ್ ಮಾಡಬೇಕು. ಓಕೆ, ಜಾಸ್ತಿ ಮಾರ್ಕ್ಸ್ ತಂದರೆ ನಾನು ಪ್ರಿಪರೇಷನ್ ಆಗುತ್ತೆ. ಓಕೆ, ತೃಪ್ತಿ ಸಿಗುತ್ತೆ. ನೀವು ಸ್ಕೋರ್ ಮಾಡಿದ್ರೆ ನಮ್ಗೆ ಅಷ್ಟು ತೃಪ್ತಿ. ನೆಕ್ಸ್ಟ್ ಫೈಂಡ್ ದ ಈಕ್ವೇಷನ್ ಆಫ್ ದಿ ಮೀಡಿಯನ್ ಆಫ್ ಟ್ರಯಾಂಗಲ್ ABC through the vertex B
given that point A, point B, point C. Okay, ನೋಡಿ A, B, C are the vertices of the triangle A, B, C. ಎಲ್ಲಿಂದ ಬೇಕಾದ್ರೂ ಬರ್ಕೊಳ್ಳಿ, ಇಲ್ಲೇ ಬರಬೇಕು A, B, C, ಇಲ್ಲಿ A, B, C ಅಥವಾ ಇಲ್ಲಿ A, B, C ನಿಮ್ಮ ಇಷ್ಟ. Point A 3, -1, point B 2, 4, point C -9, 5. ಅವನು ಕೇಳ್ತಾ ಇರೋದೇನು median BE median. Here E is the midpoint of AC. 3 -9 ಅಂದ್ರೆ midpoint formula. ಇದು ಕೂಡಿ by 2 ಮಾಡಬೇಕು. 3 -9 -6 by 2 -3 -1 plus 5 4 by 2 midpoint formula ಅಂದ್ರೆ x1 plus x2 by 2 y1 plus y2 by 2 ಇದು midpoint formula. ಇವೆರಡು ಸಮ್ ಮಾಡಿ by 2 ಮಾಡ್ತೀವಿ. -9 plus 4 -6 by 2 ಅಂದ್ರೆ -3 -1 plus 5 5 ರ 1 ಅಂದ್ರೆ 4 by 2 ಮಾಡಿದ್ರೆ 2. This is midpoint. ಈಗ ಅವನು ಕೇಳಿರ್ತಕ್ಕಂಥ ಏನೇನೋ find the equation of the median, equation of BE. 2 point formula. ಹಿಂದೆ ಅದರ ಸ್ಮಾಲ್ ಪ್ರಾಬ್ಲಮ್ಸ್ ಮಾಡಿದ್ವಿ. 2 point formula y minus y1 divided by x minus x1 is equal to y2 minus y1 divided by x2 minus x1. ಇದನ್ನೇ x1 y1 ಅಂತ ತಗೊಳ್ಳಿ, ಇದೇ x2 y2 ಅಂತ ತಗೊಳ್ಳಿ, ಅಥವಾ ಉಲ್ಟಾ ತಗೊಳ್ಳಿ, ಇದೇ x1 y1 ಇದೇ x2 y2 ತಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. y1 ಅಂದ್ರೆ 4 divided by x minus x1 ಅಂದ್ರೆ 2 is equal to y2 minus y1 2 minus 4 divided by minus 3 minus 2 minus 5. Again y minus 4 divided by x minus 2 is equal to 2 minus 4 ಅಂದ್ರೆ minus 2 by minus 5 minus get cancel. ಈ 5 ಇಂದ 2 ಮಲ್ಟಿಪ್ಲಿಕೇಶನ್ ಮಾಡೋ, x minus 2 ಇಂದ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡೋ, 5 into y 5y minus 20 is equal to 2x ಅಂದ್ರೆ x into 2x minus 4 minus 2 into 4 minus 2 into 2 minus 4. ಇಲ್ಲಿ x ಕೋಎಫಿಷಿಯಂಟ್ ಪ್ಲಸ್ ಇರೋದ್ರಿಂದ ಇವೆರಡು ರೇಟ್ ತಗೊಂತ್ಯಾ 2x 5y ರೇಟ್ ಬರೋ minus 5y minus 20 ರೇಟ್ ಬರೋ plus 20. ಇಲ್ಲಿ ಆಲ್ರೆಡಿ minus 4 ಇದೆ, ಅದಕ್ಕೆ plus 16 is equal to 0 is the equation of the median passing through the vertex B. Okay, example ಬೇಕಾದ್ರೆ passing through the vertex A ಅನ್ಬೋದು, passing through the vertex C ಅನ್ಬೋದು. Okay, ನೀವು ಮಾಡಿ, ನೀವು ಟ್ರೈ ಮಾಡಿ. passing through the vertex A ಮಾಡಿ, passing through the vertex C ಮಾಡಿ. Next evaluate 0 to 1 e to the power of 5x plus 8 into dx. ನೆನ್ನೆ ಮಾಡಿದ್ರೆ ನೋಡಿ, ಈಗ ಇಂಟಿಗ್ರೇಷನ್ e to the power of 5x plus 8 divided by whatever the coefficient of x is 5 ಬರೀತೆ from 0 to 1. ಲಿಮಿಟ್ ಅಪ್ಲೈ ಮಾಡೋದು, wherever x there is substitute upper limit e to the power of 5 into 1 x under 1 5 plus 8 by 5 minus e to the power 5 into 0 lower limit 0 ಇರೋದ್ರಿಂದ 5 into 0 0 ಬಿಟ್ಟಾಗ 8 by 5. ಅದಕ್ಕೆ e to the power 8 plus 5 13 by 5 minus e to the power of 8 by 5 implies ಇವೆರಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 5 upon e to the power of 13 minus e to the power of 8. ಪ್ರಾಬ್ಲಮ್ಸ್ ಮಾಡ್ಬೋದು. If the slope of the tangent to the curve 1 plus x cube by 3 is 4, find the value of x. ಅಲ್ಲಿಗೆ slope of the tangent to the curve is equal to what? 1 plus x cube by 3 is curve differentiate with respect to x, dy over dx equal to constant is 0. ಅಲ್ಲಿಗೆ x cube ಅಂದ್ರೆ what is the derivative of x cube? 3x square by 3 get cancel. slope dy over dx ಅಂತ ಕರಿತೀವಿ. slope ಎಷ್ಟು ಕೊಟ್ಟಿದ್ದಾನೆ? 4. dy over dx ನಾವು ಸ್ಲೋಪ್ ಅಂತ ಕರೀತೀವಿ. ಸ್ಲೋಪ್ 4 is equal to x square. x is equal to what? root of 4 plus or minus. x is equal to plus or minus 2. The values of x is plus or minus 2. Okay, ಇದರ ಪ್ರಾಬ್ಲಮ್ಸ್ ಗಳನ್ನ ಬೇಕಾದಷ್ಟು ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿ
100% ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಓಕೆ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಡಿಪ್ಲೊಮಾ ಸ್ಟೂಡೆಂಟ್ಸ್ M1 ಆಗಿರ್ಬೋದು M2 ಆಗಿರ್ಬೋದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆದಷ್ಟು ನೀವು ಯೂಟ್ಯೂಬ್ ಹೋಗಿ ವರ್ಕೌಟ್ ಮಾಡಿ. ಓಕೆ, ಇದೇ ಇಂಪಾರ್ಟೆಂಟು ಅದೇ ಇಂಪಾರ್ಟೆಂಟು ಅಂದ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲನೂ ವರ್ಕ್ ಮಾಡಿ. ಎಕ್ಸಾಮ್ಗೆ ಯಾವ್ದು ಪ್ರಾಬ್ಲಮ್ ಕೇಳಿದ್ರು ನೀವು ಸಕ್ಸಸ್ ಆಗೋ ಥರ ಇರಬೇಕು, ಬರೆಯೋ ಥರ ಇರಬೇಕು. ಡೋಂಟ್ ಹೆಸಿಟೇಷನ್. ಓಕೆ, ಧೈರ್ಯವಾಗಿ ಮುನ್ನೋಗಿ 100% ಸಕ್ಸಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು.